ಸರ್ಕಾರ ಇದ್ಕೊಂಡು ಕಾಂಗ್ರೆಸ್ಸಲ್ಲಿ ನಾವು ಗೆದ್ದು ಎಲ್ಲೋ ನಮ್ಮ ಸಮಾಜ, ಮುಸ್ಲಿಂ ಸಮಾಜ ಇಷ್ಟೆಲ್ಲ ಕಷ್ಟಪಟ್ಟು ಇವ್ರಿಗೆ ಮತಗಳು ಹಾಕಿ ಕಾಂಗ್ರೆಸ್ ಪಕ್ಷ ಇಡೀ ಸ್ಟೇಟಲ್ಲಿ ತರಬೇಕು ಅಂತ ಶ್ರಮದಿಂದ ಒಂದು ಕಡೆ ಮತಗಳು ಹಾಕಿ ತಂದ್ವಿ. ಇವತ್ತು ನನಗೆ 100ಕ್ಕೆ 100 ಸಿಗಬೇಕಾಗಿತ್ತು ಅಧ್ಯಕ್ಷ ಸ್ಥಾನ. ಆದರೆ ನನಗೆ ಭಾಳ ನೋವಾಗ್ತಾ ಇದೆ, ಕೈ ತಪ್ಪಿದೆ. ಅದೇನು ಗೊತ್ತಾಗಿಲ್ಲ. ಏನಿದ್ರೂ ಹೈಕಮಾಂಡ್ ಅಂತ ಹೇಳಿದ್ದೆ ಮೊನ್ನೆ, ಅವ್ರು ಬಿಟ್ಟಿರೋದು. ಆದರೆ ಈ ಒಂದು ಸಮಾಜಕ್ಕೆ ಇಡೀ ಕೌನ್ಸಿಲಲ್ಲಿ ನಾನು ಒಬ್ಬ ಮುಸ್ಲಿಂ ಅಭ್ಯರ್ಥಿ ಇರೋದು, ನಾನು ಕಾಂಗ್ರೆಸ್ಸಿನ ಗೆದ್ದಿರೋದು. ನಮಗೆ ಅನ್ಯಾಯ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾರು ಏನೇ ಹೇಳಿ, ನಾನು ಸಾರ್ವಜನಿಕರ ಜೀವನದಲ್ಲಿ ಬೆಳೆದಿರೋವನು. ಏನೇ ಕಷ್ಟ ಸುಖಗಳಲ್ಲಿ ಯಾರದೇ ಸಾರ್ವಜನಿಕರಲ್ಲಿ ಇರಲಿ, ಆ ಕಷ್ಟ ಸುಖಗಳಿಗೆ ನಾನು ಧೈರ್ಯವನ್ನು ತುಂಬಿ ನನ್ನ ಧ್ವನಿಯನ್ನು ಗೂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳ್ತಾ, ನಾನು ಯಾವತ್ತೂ ಯಾರೇ ಇರಲಿ, ಏನೇ ಇರಲಿ, ನಾನು ಯಾರು ಗುಲಾಮನೂ ಅಲ್ಲ, ನಾನು ಯಾರು ಗುಲಾಮನಲ್ಲ ಅಂತ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿದ್ರು ನೇರ ಅಷ್ಟೇ ನಮ್ಮದು. ನಾನು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಏನಾದರೂ ರಾಜಕೀಯದಲ್ಲಿ ಭಾಳಷ್ಟು ನೋಡಿದ್ದೀನಿ, ಭಾಳಷ್ಟು ನೋಡಿದ್ದೀನಿ. ಆದರೆ ಒಂದು ನೋವಿನ ಸಂಗತಿ ಏನಂದರೆ, ಇವತ್ತು ನಮ್ಮ ಸಮಾಜ ಏನು ಮುಸ್ಲಿಂ ಸಮಾಜ ಇತ್ತು, ಅದಕ್ಕೆ ಅನ್ಯಾಯ ಆಗಿದೆ ನಮ್ಮ ಚಿಂತಾಮಣಿಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಅನ್ಯಾಯ ಆಗಿದೆ. ಯಾಕಂದರೆ ಇಷ್ಟೆಲ್ಲ ನೋವುಗಳಿದೆ ನಮ್ಮಲ್ಲಿ. ಮಾಡಬೇಕಾಗಿತ್ತು, ಇವರು ಮಾಡಿಲ್ಲ. ಏನು ಕಾರಣಗಳಂತೂ ಗೊತ್ತಿಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಆದಷ್ಟು ಎಲ್ಲರೂ ಸೇರಿ ಜನರ ಕಷ್ಟ ಸುಖಗಳು ಏನಿದೆ ಇವತ್ತು ನಗರಸಭೆಯಲ್ಲಿ ಎಲ್ಲರೂ ಒಂದಾಗಿ ಸ್ಪಂದಿಸಿ ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಇವೆಲ್ಲ ಮಾತುಗಳು ನಮ್ಮ ಶಾಸಕರು MC ಸುಧಾಕರ್ ರೆಡ್ಡಿ ಮುಂದೆ ನಡೆದಿರುವಂಥ ಚರ್ಚೆ. ಅದರಲ್ಲಿ ಏನೂ ಇಲ್ಲ, ಏನು ಬದಲಾವಣೆಯನ್ನು ನಾನು ಹೇಳ್ತಾ ಇಲ್ಲ. ನನಗಂತೂ ನಮ್ಮ ಸಮಾಜ, ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ, ನನಗೂ ಅನ್ಯಾಯ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.